26ನೇ ತಾರೀಕು ಇಲ್ಲಿ ಶಿವಮೊಗ್ಗದಲ್ಲಿ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂತ ನೌಕರರಾದ ಮಾನ್ಯ ಚಂದ್ರಶೇಖರ್ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡು ಅವರು ನಮ್ಮನ್ನು ಅಗಲಿದ್ದಾರೆ. ಮೊದಲನೇದಾಗಿ ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಅವರ ಕುಟುಂಬ ವರ್ಗದವರಿಗೆ ಅವರ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ಅವರ ಆತ್ಮಹತ್ಯೆ ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಸುದ್ದಿ ಆಗಿದೆ. ಅದಕ್ಕೆ ಕಾರಣ ವಾಲ್ಮೀಕಿ ನಿಗಮದಲ್ಲಿ ಹಣಕಾಸು ಅವ್ಯವಹಾರ ಆಗಿದೆ ಅಂತೇಳಿ ಇವತ್ತು ತಾವೆಲ್ಲ ಮಾಧ್ಯಮದಲ್ಲಿ ತಾವೆಲ್ಲ ಗಮನಿಸಿದ್ದೀರಿ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಇವರು ಅಲ್ಲಿಯೇ ಕೆಲಸ ಮಾಡ್ತಿದ್ದವರು. ಅಲ್ಲಿ ಏನು ಪ್ರಕ್ರಿಯೆ ನಡೆದಿದೆ ಅನ್ನೋದು ಈಗಾಗಲೇ ಪೊಲೀಸ್ ಇಲಾಖೆ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ. CID ಅವರು ಅದನ್ನು ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಸುಮಾರು 187 ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿದೆ. ಅಲ್ಲಿಂದ ಸುಮಾರು 95 ಕೋಟಿ ಬೇರೆ ಬೇರೆ ಅಕೌಂಟ್ಸಿಗೆ ವರ್ಗಾವಣೆ ಆಗಿದೆ ಅಂತ ಮೇಲ್ನೋಟಕ್ಕೆ ತಿಳಿಸಿದ್ದಾರೆ. ಅದು ಸಂಪೂರ್ಣವಾಗಿ ತನಿಖೆ ಆಗೋವರೆಗೂ ಕೂಡ ನಾವು ಅದನ್ನು ನಿರ್ದಿಷ್ಟವಾಗಿ ಏನು ಹೇಳೋದಕ್ಕೆ ಆಗೋದಿಲ್ಲ. ಚಂದ್ರಶೇಖರ್ ಅವರು ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರಿಗೆ ಅಲ್ಲಿ ಕೆಲಸ ಮಾಡುವಾಗ ಏನಾದರೂ ಅವರಿಗೆ ಒತ್ತಡ ಇತ್ತಾ ಅಥವಾ ಅದೇ ಕಾರಣಕ್ಕಾಗಿ ಅವರು ಮಾಡಿಕೊಂಡಿದ್ದಾರಾ, ಇದೆಲ್ಲವೂ ಕೂಡ ತನಿಖೆಯಲ್ಲಿ ಬರೋವರೆಗೂ ನಾವೇನನ್ನು ಕೂಡ ಹೇಳಕ್ಕೆ ಬರೋದಿಲ್ಲ. ಆದರೆ ಅವರು ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಎಲ್ಲೋ ಒಂದು ಕಡೆ ಅವ್ರಿಗೆ ಒತ್ತಡ ಇತ್ತು ಅನ್ನುವಂಥ ಮಾತನ್ನು ಈಗಾಗಲೇ ಅನೇಕ ಜನ ಮಾತನಾಡ್ತಿದ್ದಾರೆ. ಮತ್ತು ಅವರ ಕುಟುಂಬ ವರ್ಗದವರು ಭಾಳ ನೋವನ್ನು ಅನುಭವಿಸ್ತಾ ಇದ್ದಾರೆ. ಭಾಳ ವಿಷಾದ ಅಂತ ಹೇಳಿದರೆ, ನೋವಿನ ಸಂಗತಿ ಅಂತ ಹೇಳಿದರೆ, ಅವರು ಕೋವಿಡ್ ಸಂದರ್ಭದಲ್ಲಿ ಸುಮಾರು 3 ತಿಂಗಳು ಅವರು ಆಸ್ಪತ್ರೆಯಲ್ಲಿ ಕಳೆದು ಸಾವಿನ ದವಡೆಯಿಂದ ತಪ್ಪಿಸ್ಕೊಂಡು ಬಂದಂಥ ವ್ಯಕ್ತಿ. ಭಾಳ ಕಷ್ಟ ಬಿದ್ದು ಸಂಸಾರವನ್ನು ಸಾಗಿಸ್ತಾ ಇದ್ದರು ಅಂತೇಳಿ ಅವರ ಶ್ರೀಮತಿಯವರು ಈಗ ತಾನೇ ನನ್ನ ಹತ್ರ ಹಂಚಿಕೊಂಡ್ರು. ಸುಮಾರು ಅವರ ಒಡವೆ, ಅವರ ಮನೆಯಲ್ಲಿದ್ದಂಥ ಒಡವೆಗಳನ್ನೆಲ್ಲ ಅಡ ಇಟ್ಟು ಅವರ ಜೀವವನ್ನು ಉಳಿಸಿದ್ದೇನೆ. ಭಾಳ ಕಷ್ಟ ಬಿದ್ದು ನಾನು ಅವರ ಜೀವ ಉಳಿಸ್ಕೊಂಡೆ. ಆದರೆ ವಿಧಿ ಈ ರೀತಿ ಮಾಡುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಅಂಥೇಳಿ ಅವರು ಅವರ ನೋವನ್ನು ತೋಡ್ಕೊಂಡಿದ್ದಾರೆ. ಸರ್ಕಾರ ನಾವು 6ನೇ ತಾರೀಕಿನ ನಂತರ, ಯಾಕೆಂದರೆ ಈಗ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಇರೋದರಿಂದ ನಾವು ಯಾವ ಭರವಸೆಯನ್ನು ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಆದರೆ ಸರ್ಕಾರ ಅವರ ಜೊತೆಗಿದೆ. 6ನೇ ತಾರೀಕು ಆ ನಂತರ ಜಿಲ್ಲಾ ಸಚಿವರು ಸನ್ಮಾನ್ಯ ಮಧು ಬಂಗಾರಪ್ಪನವರು ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ. ಅವರಿಗೆ 6ನೇ ತಾರೀಕಿನ ನಂತರ ಆ ಕುಟುಂಬವನ್ನು ಮತ್ತೂ ಸಂಪರ್ಕ ಮಾಡಿ ಅವರ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಅಷ್ಟೇ ಮಾತ್ರ ಹೇಳೋದಕ್ಕೆ ಬಯಸ್ತೇನೆ. 2 ಭಾಗ, ಒಂದು ನಿಗಮದಲ್ಲಾಗಿರ್ತಕ್ಕಂಥ ಹಣಕಾಸಿನ ವಿಚಾರ, ಒಂದು 2ನೇ ಭಾಗ ಅವರು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ಇವೆರಡನ್ನು ಕೂಡ ನಾವು ಭಾಳ ಸೂಕ್ಷ್ಮವಾಗಿ ಇದನ್ನು ತನಿಖೆ ಮಾಡ್ತೇವೆ. ತನಿಖೆ ಮಾಡಿ ಇದರ ನಂತರ ಯಾರು ತಪ್ಪಿತಸ್ಥರು ಇದ್ದಾರೆ ಅವರ ಮೇಲೆ ಕ್ರಮ ತಗೊಳ್ತೀವಿ ಅಂತ ಅಷ್ಟೇ ನಾನು ಹೇಳೋದಕ್ಕೆ ಬಯಸ್ತೇನೆ. ಯಾವ ಮುಲಾಜಿಲ್ಲದೆ, ಯಾರನ್ನೂ ಕೂಡ ರಕ್ಷಣೆ ಮಾಡದೆ, ಮತ್ತು ನಾವು ಏನು ಹಣಕಾಸಿಂದಾಗಲಿ ಮತ್ತು ಒಂದು ವೇಳೆ ಯಾರಾದರೂ ಕೂಡ ಅವರ ಸಾವಿಗೆ ಕಾರಣ ಇದ್ದರೆ ಅವರನ್ನು ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ತಗೊಳ್ತೀವಿ ಅಂತ ಹೇಳಿ ಅಷ್ಟನ್ನೇ ನಾನು ಹೇಳೋದಕ್ಕೆ ಬಯಸ್ತೇನೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ
ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.